ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರನ್ಸ್ ಕಿಚನ್ ಆ್ಯಂಡ್ ಬ್ಲಾಗ್. ನಾನು ಇವತ್ತೇನು ಮಾಡಿದ್ದೀನಿ ಅಂದರೆ ಎಗ್ ದಮ್ ಬಿರಿಯಾನಿಯನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ 3 ಮೊಟ್ಟೆ ತೊಗೊಂಡಿದ್ದೀನಿ, ಅದಕ್ಕೆ ನೀರು ಹಾಕಿ ಕುದಿಯಲು ಇಡ್ತಾ ಇದ್ದೀನಿ. ಈಗ 1 ಬೌಲ್ಗೆ 2 ಗ್ಲಾಸ್ ಅಕ್ಕಿಯನ್ನು ತೊಗೊಂಡಿದ್ದೀನಿ ನಾನು. ಅದನ್ನು ತೊಳೆದು ಸ್ವಲ್ಪ 10 ಮಿನಿಟ್ಸ್ ನೆನೆ ಇಟ್ಕೋಬೇಕು. ಇನ್ನೊಂದು ಬಾಳೆಗೆ ನೀರನ್ನು ಬೇಯಲಿಡಬೇಕು. ಆಮೇಲೆ ಇದಕ್ಕೆ ಏನೇನು ಗರಂ ಮಸಾಲೆ ಬೇಕು ಎಲ್ಲ ತೊಗೊಂಡು ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ನೀರು ಕುದಿ ಆದಮೇಲೆ ಅದಕ್ಕೆ ಅಕ್ಕಿನ ಹಾಕಿ ತಿರುಗಿಸ್ಕೊಳ್ಳಿ. ಇನ್ನೊಂದು ಕಡೆ ಒಂದು ಬಾಣಲೆಗೆ ಎಣ್ಣೆ ಹಾಕಿಬಿಟ್ಟು ಅದರಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕು. ನಾನೊಂದು 3 ಈರುಳ್ಳಿನ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀವು ಆ್ಯಡ್ ಮಾಡ್ಬೋದು. ಇನ್ನೊಂದು ಬಾಣಲೆಗೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಗರಂ ಮಸಾಲ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಅದಕ್ಕೆ ಈರುಳ್ಳಿ, ಶುಂಠಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಇನ್ನೊಂದು ಕಡೆ ಏನಿದೆ ಕೊತ್ತಂಬರಿನ ಆ್ಯಡ್ ಮಾಡಿದ್ದೀನಿ. ಇನ್ನೊಂದು ಕಡೆ ರೋಸ್ಟ್ ಮಾಡಿರೋಂಥ ಈರುಳ್ಳಿನ ಎತ್ತಿ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಅಕ್ಕಿ ಬೆಂದಿದೆ ನೋಡಿ. ಇವಾಗ ಇದನ್ನು ನೀರು ಬೇಯಲಿ ಇಟ್ಕೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಹುರಿದಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ರುಬ್ಕೊಳ್ಳಿ. ಅದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಂಡ್ಬಿಡಿ. ಅದೇ ಜಾರ್ಗೆ ಟೊಮೆಟೊನ ಆ್ಯಡ್ ಮಾಡಿ. ನಾನು 1 ಸ್ಲೈಸ್ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡಿ ಅದನ್ನು ರುಬ್ಬಿ ಇಟ್ಕೊಂಡ್ಬಿಡಿ. ಈಗ ಒಂದು ಬಾಣಲೆಗೆ ಈರುಳ್ಳಿ ಫ್ರೈ ಮಾಡಿರುವಂಥ ಎಣ್ಣೆನ ಹಾಕಿದ್ದೀನಿ. ಇವಾಗ ಬೇಯಿಸಿ ಇಟ್ಕೊಂಡಿರುವಂಥ ಮೊಟ್ಟೆನ ಹಾಕ್ತೀನಿ ಒಂದೊಂದಾಗಿ. ಅದನ್ನು ಚೆನ್ನಾಗಿ ಸ್ವಲ್ಪ 10 ಮಿನಿಟ್ಸ್ವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅರಿಶಿನ ಹಾಕಿದ್ದೀನಿ, ಮತ್ತು ಸ್ವಲ್ಪ ಗರಂ ಮಸಾಲೆ ಪೌಡರ್ ಹಾಕಿದ್ದೀನಿ ಅದಕ್ಕೆ, ಮತ್ತು ಉಪ್ಪು ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ತಾ ಇರಬೇಕು. ಎಣ್ಣೆಲೆಲ್ಲ ಬ್ರೌನ್ ಆಗೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಫ್ರೈ ಆದಮೇಲೆ ಎತ್ತಿಟ್ಕೊಳ್ತಾ ಇದ್ದೀನಿ. ಅದೇ ಎಣ್ಣೆಗೆ ನಾವು ರುಬ್ಬಿರುವಂಥ ಮಸಾಲೆಗಳನ್ನೆಲ್ಲ ಹಾಕಿ ಫ್ರೈ ಮಾಡ್ತಾ ಹೋಗ್ತಾ ಇದ್ದೀನಿ. ನೀವೆಲ್ಲರೂ ಟ್ರೈ ಮಾಡಿ ಗೈಸ್, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಸಹ ಇರುತ್ತೆ. ಅದಾದಮೇಲೆ ಟೊಮೆಟೊ ಪ್ಯೂರಿನ ಹಾಕಿ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಎಲ್ಲನೂ ಫ್ರೈ ಆಗಬೇಕು, ಎಲ್ಲ ಎಣ್ಣೆ ಬಿಟ್ಕೊಳ್ಬೇಕು ನೋಡಿ, ಆ ಥರ ಫ್ರೈ ಮಾಡ್ಕೊಳ್ಬೇಕು. ಅದಾದ ನಂತರ ಖಾರ, ಧನಿಯಾ ಪುಡಿ, ಗರಂ ಮಸಾಲೆ, ಉಪ್ಪು ಎಲ್ಲನೂ ಸೇರಿಸ್ತಾ ಇದ್ದೀನಿ ಆ ಮಸಾಲೆಗೆ. ಮತ್ತೆ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ಅದಾದ ನಂತರ 1 ಬೌಲ್ ಕರ್ಡನ್ನು ತೊಗೊಂಡಿದ್ದೀನಿ. ಮೊಸರನ್ನ ಹಾಕಿಬಿಟ್ಟು ಮತ್ತೆ ಅದನ್ನು ಫ್ರೈ ಮಾಡಿ ಚೆನ್ನಾಗಿ. ನೋಡಿ, ಈ ಥರ ಎಣ್ಣೆ ಬಿಟ್ಕೊಂಡ್ಬಿಟ್ಟು ಚೆನ್ನಾಗಿ ಬರಬೇಕು. ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ, ಸ್ಮೆಲ್ ಸಹ ಚೆನ್ನಾಗಿ ಬರ್ತಾಯಿದೆ. ಈಗ ಒಂದೊಂದಾಗಿ ಮೊಟ್ಟೆನ ಆ್ಯಡ್ ಮಾಡ್ತಾ ಹೋಗಬೇಕು. ಅದಾದ ನಂತರ ಬೇಯಿಸಿಟ್ಕೊಂಡಿರೋಂಥ ಅಕ್ಕಿಯನ್ನು ಹಾಕಿಬಿಟ್ಟು ಗಾರ್ನಿಷ್ಗೆ ಫ್ರೈ ಮಾಡಿರೋಂಥ ಈರುಳ್ಳಿನ ಹಾಕಿ. ಅದಾದ ನಂತರ ಬಾಳೆನ ಮುಚ್ಚಿ ಏನಾದರೂ ಭಾರ ಇರುವಂಥ ಐಟಮ್ನ ಇಟ್ಬಿಡಿ. ನೋಡಿ, 10 ಮಿನಿಟ್ಸ್ ಬೇಯ್ದಾದ ನಂತರ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ ನಾನು. ದಮ್ ಬಿರಿಯಾನಿ ರೆಡಿ ಆಗುತ್ತೆ. ಐ ಹೋಪ್ ನೀವೆಲ್ಲರೂ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಲೇಬೇಕು, ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.